ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಕಿಚನ್ ಚಾನಲಲ್ಲಿ ಪನ್ನೀರ್ ಕುರ್ಮಾ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ. ಇಲ್ಲಿ ಒಂದು ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಅದರಲ್ಲಿ ಒಂದು ದೊಡ್ಡ ಈರುಳ್ಳಿಯನ್ನು ತಗೊಂಡು ನಾನು ಅದನ್ನು ಬ್ರೌನ್ ಕಲರ್ ಬರೋವರೆಗೆ ಫ್ರೈ ಮಾಡ್ಕೊತಿದ್ದೇನೆ. ನೀವೇನಾದರೂ ಸಣ್ಣ ಈರುಳ್ಳಿ ತಗೊಂಡು ಒಂದು 2 ಈರುಳ್ಳಿಯನ್ನು ತಗೋಬೇಕು ಫ್ರೆಂಡ್ಸ್. ಈ ರೀತಿ ಅದೊಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಿದ್ದೇನೆ ಫ್ರೆಂಡ್ಸ್, ನಮ್ಮ ಕಿಚನ್ ಚಾನಲನ್ನು ಯಾರಾದರೂ ಹೊಸಬರು ನೋಡಿದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕಾನ್ ಆಲ್ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ಹೀಗೆ ಕಲರ್ ಚೇಂಜ್ ಆಗಿರುವಂಥ ಈರುಳ್ಳಿಯನ್ನು ಒಂದು ಮಿಕ್ಸಿ ಜಾರಲ್ಲಿ ನಾನೀಗ ಹಾಕ್ಕೊತಿದ್ದೇನೆ ಫ್ರೆಂಡ್ಸ್. ಅದೇ ಮಿಕ್ಸಿ ಜಾರಿಗೆ ನಾನು ಈಗ ಒಂದು ಮುಷ್ಟಿಯಷ್ಟು ಗೋಡಂಬಿ ಅಥವಾ ಬಾದಾಮಿಯನ್ನು ಬೇಕಂದರೂ ಹಾಕ್ಕೋಬೋದು. ನಾನೀಗ ಗೋಡಂಬಿಯನ್ನೇ ಹಾಕ್ಕೊತಿದ್ದೇನೆ. ಒಂದು ಮುಷ್ಟಿಯಷ್ಟು ತೆಂಗಿನಕಾಯಿ. ನಾನು ಇದು ಮಸಾಲ ಮಾಡ್ತಿರೋದು ಒಂದು 200 ಗ್ರಾಮ್ ಪನ್ನೀರಿಗೆ 1 ಕಪ್ಪಷ್ಟು ಮೊಸರನ್ನು ಹಾಕ್ಕೊಂಡು ನೈಸಾಗಿ ಇದನ್ನು ರುಬ್ಕೋಬೇಕು ಫ್ರೆಂಡ್ಸ್. ಈ ಪನ್ನೀರ್ ಕುರ್ಮಾ ಸಾಮಾನ್ಯವಾಗಿ ಚಪಾತಿ, ರೋಟಿ, ನಾನ್, ಪರೋಟಕ್ಕಂತೂ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಈ ರೀತಿ ನೈಸಾಗಿ ಇದನ್ನು ರುಬ್ಕೊಂಡಿದ್ದೇನೆ. ಈಗ ಒಂದು ಬಾಣಲೆ ತಗೊಂಡು ನಾನು ಈರುಳ್ಳಿಯನ್ನು ಫ್ರೈ ಮಾಡಿರುವುದ ಎಣ್ಣೆಯಿಂದ ಒಂದು ಸ್ವಲ್ಪ ಎಣ್ಣೆಯನ್ನು ಈಗ ಇನ್ನೊಂದು ಬಾಣಲೆಗೆ ಹಾಕ್ಕೊತಿದ್ದೇನೆ ಫ್ರೆಂಡ್ಸ್. ಅದರಲ್ಲಿ ಈಗ ನಾನು ಪನ್ನೀರನ್ನು ಹಾಕಿ ಒಂದು 2 ಸೆಕೆಂಡು ಫ್ರೈ ಮಾಡ್ಕೊತಿದ್ದೇನೆ. ಅದಕ್ಕೆ ಚಿಟಿಕೆ ಉಪ್ಪು ಮತ್ತು ಅಚ್ಕಾರದ ಪುಡಿಯನ್ನು ಹಾಕ್ಕೋಬೇಕು. ಯಾಕಂದರೆ ಪನ್ನೀರ್ ಒಂದು ಸ್ವಲ್ಪ ಖಾರ ಮತ್ತು ಉಪ್ಪನ್ನು ಹೀರ್ಕೊಳ್ಳಿ ಅಂತ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ತಿರುವಾಗಲೇ ಹಾಕ್ಕೊತಿದ್ದೇನೆ ಫ್ರೆಂಡ್ಸ್. ಈಗ ಈ ಅಚ್ಕಾರದ ಪುಡಿ ಸೇರಿಸ್ಕೊಂಡು ಒಂದು 2 ಸೆಕೆಂಡ್ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಒಂದು 2 ಸೆಕೆಂಡ್ ಫ್ರೈ ಆದಮೇಲೆ ಫ್ರೆಂಡ್ಸ್ ಇದನ್ನು ನಾನು ಒಂದು ಪ್ಲೇಟ್ನಲ್ಲಿ ಸಪ್ರೇಟಾಗಿ ತೆಗೆದಿಡ್ತಿದ್ದೇನೆ ಫ್ರೆಂಡ್ಸ್. ನೀವು ಯಾವ ರೀತಿ ರೆಸ್ಟೋರೆಂಟ್ಗಳಲ್ಲಿ ಪನ್ನೀರ್ ಕುರ್ಮಾ ತಿಂದಿರ್ತೀರೋ ಅದೇ ರುಚಿಯನ್ನು ಇದೇ ಮೆಥಡಲ್ಲಿ ಮಾಡಿದರೆ ನಿಮಗೆ ಮನೆಯಲ್ಲಿ ಬೇಕಂದರೂ ಮಾಡ್ಕೋಬೋದು ಫ್ರೆಂಡ್ಸ್. ಇದೇ ಮೆಥಡಲ್ಲಿ ನೀವು ಪನ್ನೀರ್ ಕುರ್ಮಾ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಈಗ ನಾನು ಫ್ರೈ ಮಾಡಿರುವಂಥ ಪನ್ನೀರನ್ನು ಒಂದು ಪ್ಲೇಟ್ನಲ್ಲಿ ತೆಗೆದಿಡ್ತಿದ್ದೇನೆ. ಅದೇ ಎಣ್ಣೆಗೆ ಒಂದು ಏಲಕ್ಕಿ, 2 ಲವಂಗ, 1 ಚಕ್ಕೆಯನ್ನು ಹಾಕ್ಕೊಂಡಿದ್ದೇನೆ ಫ್ರೆಂಡ್ಸ್. ನಾನೊಂದು 4 ಟೊಮೆಟೊ ಹಣ್ಣನ್ನು ತಗೊಂಡು ಮಿಕ್ಸಿ ಜಾರಲ್ಲಿ ಅದನ್ನು ರುಬ್ಕೊಂಡಿದ್ದೇನೆ. ಆ ಪೇಸ್ಟನ್ನು ಕೂಡ ಈಗ ಎಣ್ಣೆಯಲ್ಲೇ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಯಾಕಂದರೆ ಟೊಮೆಟೊ ಹಣ್ಣಿನ ಹಸಿ ವಾಸನೆ ಹೋಗೋವರೆಗೆ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ನಾನು ಇದ್ರ ಜೊತೆಯೇ ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಹಾಕ್ಕೊಂಡಿದ್ದೇನೆ ಫ್ರೆಂಡ್ಸ್, ಆದರೆ ಅದು ನಮಗೆ ವಿಡಿಯೋದಲ್ಲಿ ಸ್ಕಿಪ್ ಆಗಿದೆ. ಈಗ ಟೊಮೆಟೊ ಪ್ಯೂರಿ ಪೂರ ಕಲರ್ ಚೇಂಜ್ ಆದಮೇಲೆ ನಾನು ರುಬ್ಬಿಟ್ಟಿರುವಂಥ ಈ ತೆಂಗಿನಕಾಯಿ ಗೋಡಂಬಿ ಪೇಸ್ಟನ್ನು ಈಗ ಇದಕ್ಕೆ ಹಾಕ್ಕೊತಿದ್ದೇನೆ ಫ್ರೆಂಡ್ಸ್. ಈ ಗೋಡಂಬಿ ಪೇಸ್ಟನ್ನು ಹಾಕ್ಕೊಂಡು ಕೂಡಲೇ ನೀರನ್ನು ಸೇರಿಸ್ಕೋಬಾರ್ದು. ಅದು ಟೊಮೆಟೊ ಜೊತೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಫ್ರೆಂಡ್ಸ್. ಈಗ ಈ ಮಿಕ್ಸಿ ಜಾರಲ್ಲಿರುವ ಮಸಾಲಕ್ಕೆ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ಒಂದು ಸಲ ಸೇರಿಸ್ಕೊತೇನೆ ನೀರನ್ನು. ಆಮೇಲೆ ಅದನ್ನು ಒಂದು ಸಲ ಚೆನ್ನಾಗಿ ಈ ಮಸಾಲವನ್ನು ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಆದರೆ ಗ್ಯಾಸಿನ ಉರಿಯನ್ನು ಸ್ವಲ್ಪ ಕಡಿಮೆಯಾಗಿ ಇಟ್ಕೋಬೇಕು. ಈಗ ಇದಕ್ಕೆ ಒಂದು 2 ಚಮಚದಷ್ಟು ಅಚ್ಕಾರದ ಪುಡಿಯನ್ನು ಜೊತೆಗೆ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದೇನೆ. ಖಾರ ಕಡಿಮೆ ಆದರೆ ಆಮೇಲೆ ಬೇಕಂದರೆ ನಾವು ಅಚ್ಕಾರದ ಪುಡಿಯನ್ನು ಸೇರಿಸ್ಕೋಬೋದು ಫ್ರೆಂಡ್ಸ್. ಈ ಅಚ್ಕಾರದ ಪುಡಿಯನ್ನು ಸೇರಿಸ್ಕೊಂಡ್ಮೇಲೆ ಮಸಾಲವನ್ನು ಒಂದು ಸಲ ಚೆನ್ನಾಗಿ ಬಾಡಿಸ್ಕೋಬೇಕು. ಈಗ ಇದಕ್ಕೆ ಮತ್ತು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಈ ಮಸಾಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೇನೆ ಫ್ರೆಂಡ್ಸ್. ಈಗ ಇದಕ್ಕೆ ಖಾರ ಕಡಿಮೆ ಅನಿಸುವುದರಿಂದ ನಾನೊಂದು 2 ಟೇಬಲ್ ಸ್ಪೂನಷ್ಟು ಮತ್ತೆ ಅಚ್ಕಾರದ ಪುಡಿ ಸೇರಿಸ್ಕೊತೇನೆ. ಒಂದು 4 ಹಸಿಮೆಣ್ಸಿನ್ಕಾಯಿನೂ ಅದ್ರ ಜೊತೆನೇ ಸೇರಿಸ್ಕೊತೇನೆ ಫ್ರೆಂಡ್ಸ್. ಈ ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊಳ್ಳುವುದರಿಂದ ಮಧ್ಯೆ ಮಧ್ಯೆ ಒಂದು ಹಸಿಮೆಣ್ಸಿನ್ಕಾಯಿ ಸಿಕ್ಕರೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಹಸಿಮೆಣ್ಸಿನ್ಕಾಯಿನೂ ಕೂಡ ಸೇರಿಸ್ಕೊಂಡಿದ್ದೇನೆ. ಈ ಮಸಾಲವನ್ನು ಎಷ್ಟು ಚೆನ್ನಾಗಿ ನೀವು ಮಸಾಲವನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ತೀರೋ ಅಷ್ಟು ರುಚಿಯಾಗಿ ಬರುತ್ತೆ ಫ್ರೆಂಡ್ಸ್ ಈ ಗ್ರೇವಿ. ಈಗ ಮಸಾಲದ ಕಲ್ಲರೇ ಚೇಂಜ್ ಆಗಿಬಿಡ್ತು. ಚಿಟಿಕೆ ಅರಿಶಿನ ಮತ್ತೊಂದು ಸ್ವಲ್ಪ ಗರಂ ಮಸಾಲವನ್ನು ಸೇರಿಸ್ಕೊತೇನೆ ಫ್ರೆಂಡ್ಸ್ ನಾನಿಲ್ಲಿ. ಅದರ ಜೊತೆಗೇ ನಾನು ಫ್ರೈ ಮಾಡಿರುವಂಥ ಪನ್ನೀರನ್ನು ಕೂಡ ಇಲ್ಲಿ ಹಾಕ್ಕೊತೇನೆ.
ಈ ಪನ್ನೀರನ್ನು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಈ ಗ್ರೇವಿ ಕುದಿಬೇಕು, ಆದರೆ ಗ್ಯಾಸ್ ಮಾತ್ರ ಸಣ್ಣ ಉರಿಯಲ್ಲಿ ಇಟ್ಕೋಬೇಕು ಫ್ರೆಂಡ್ಸ್. ಈ ಪನ್ನೀರನ್ನು ಹಾಕಿದ ಮೇಲೆ ಫ್ರೆಂಡ್ಸ್ ನಿಮಗೆ ಗ್ರೇವಿ ಕ್ವಾಂಟಿಟಿ ಎಷ್ಟು ತೆಳ್ಳಗೆ ಬೇಕು ಗಟ್ಟಿ ಬೇಕು ನೋಡಿಕೊಂಡು ನೀರನ್ನು ಈಗ ಮಾತ್ರ ಕರೆಕ್ಟಾಗಿ ಸೇರಿಸ್ಕೊರಿ ಫ್ರೆಂಡ್ಸ್. ಯಾಕಂದರೆ ನಾವು ಇಲ್ಲಿ ಗೋಡಂಬಿ ಮೊಸರನ್ನು ಹಾಕಿರುವುದರಿಂದ ನಮಗೆ ಈ ಗ್ರೇವಿ ತಣ್ಣಗಾದ್ಮೇಲೆ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀರನ್ನು ನೋಡಿಕೊಂಡು ಹಾಕ್ಕೊರಿ. ಹಂಗಂತ ಭಾಳ ನೀರು ಹಾಕ್ಕೊಂಡ್ರು ನೀರಾಗಿಬಿಡುತ್ತೆ ಗ್ರೇವಿ, ಹಂಗಾಗಬಾರ್ದು. ಅದಕ್ಕೋಸ್ಕರ ಒಂದು 2ರಿಂದ 3 ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಂಡು ಸಣ್ಣ ಉರಿಯಲ್ಲಿಟ್ಟು ಒಂದು ಕುದಿ ಬರೋವರೆಗೆ ಕುದಿಸ್ಕೋರಿ ಫ್ರೆಂಡ್ಸ್. ಈಗ ಒಂದು 2ರಿಂದ 3 ನಿಮಿಷ ಆಗಿದೆ ಫ್ರೆಂಡ್ಸ್. ನಾನು ನಿಮಗೆ ಮುಚ್ಚಳ ತೆಗೆದು ತೋರಿಸಿದ್ದೇನೆ ಗ್ರೇವಿ ಯಾವ ರೀತಿ ಕುದೀತಿದೆ ಅಂತ. ನೀವು ನೋಡ್ತಿರ್ಬೋದು ಗ್ರೇವಿ ಎಲ್ಲ ಕಡೆಯೂ ಚೆನ್ನಾಗಿ ಕುದೀತಿದೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತಿದ್ದೇನೆ. ಈಗ ಇದಕ್ಕೆ ಒಂದು ಸ್ವಲ್ಪ ಫ್ರೆಶ್ ಕ್ರೀಮನ್ನು ಹಾಕ್ಕೋಬೇಕು ಫ್ರೆಂಡ್ಸ್. ನನ್ನ ಹತ್ರ ಫ್ರೆಶ್ ಕ್ರೀಮ್ ಇಲ್ಲ ಅಂತ ಹಾಲಿನ ಕೆನೆನ ಹಾಕ್ಕೊತೇನೆ. ಒಂದು ಸ್ವಲ್ಪ ರಿಚ್ನೆಸ್ ಬರಲಿ ಅಂತ, ಈ ಗ್ರೇವಿ ಒಂದು ಸ್ವಲ್ಪ ರಿಚ್ನೆಸ್ಗೋಸ್ಕರ ನಾವಿಲ್ಲಿ ಕ್ರೀಮನ್ನು ಸೇರಿಸ್ಕೋಬೇಕು ಫ್ರೆಂಡ್ಸ್. ನಾನು ಒಂದು 2 ಟೇಬಲ್ ಸ್ಪೂನಷ್ಟು ಹಾಲಿನ ಕೆನೆನ ಸೇರಿಸ್ಕೊತಿದ್ದೇನೆ. ನೀವು ಫ್ರೆಶ್ ಕ್ರೀಮ್ ಇದ್ದರೆ ಅದನ್ನೇ ಹಾಕ್ಕೋಬೋದು ಫ್ರೆಂಡ್ಸ್. ಈ ಹಾಲಿನ ಕೆನೆ ಹಾಕಿದ ಕೂಡಲೇ ಗ್ರೇವಿಯ ಟೆಕ್ಸ್ಚರೇ ಬೇರೆ ಆಗಿಬಿಡುತ್ತೆ ಫ್ರೆಂಡ್ಸ್. ಈ ಹಾಲಿನ ಕೆನೆ ಹಾಕಿದ ಮೇಲೆ ಭಾಳ ಹೊತ್ತೇನು ಕುದಿಸ್ಕೊಳ್ಳೋದು ಬೇಡ, ಒಂದು ಕುದಿ ಬಂದರೆ ಸಾಕು. ನೋಡಿದಿರಲ್ಲ ಫ್ರೆಂಡ್ಸ್ ನಾನು ಯಾವ ರೀತಿ ಪನ್ನೀರ್ ಕುರ್ಮಾ ಮಾಡಿದೆ ಅಂತ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು.